ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಗೃಹಲಕ್ಷ್ಮಿಯ ಒಂದು 11 ಮತ್ತು 12ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಸೊ ಅವರಿಗೆ ಒಂದು ಇದೇ ತಿಂಗಳಲ್ಲಿ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿನ ಹಾಕ್ತೀವಿ ಅಂತ ತಿಳಿಸಿರುವಂಥದ್ದು. ಸೊ ಹಾಗಾದರೆ ಈ ಒಂದು 11 ಮತ್ತು 12ನೇ ಕಂತಿನ ಹಣ ಪಡೆಯಬೇಕಾದ್ರೆ ಈ ಒಂದು ಪತ್ರನ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ತಿಳಿಸಿರುವಂಥದ್ದು. ಸೊ ಹಾಗಾದರೆ ಆ ಒಂದು ಯಾವ ಪತ್ರ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ, ಬನ್ನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಈ ಒಂದು ಪತ್ರವನ್ನು ಸಲ್ಲಿಸಬೇಕಾದ್ರೆ ಎಂಥವರು ಈ ಒಂದು ಪತ್ರವನ್ನು ಸಲ್ಲಿಸಬೇಕಂತಂದರೆ, ಸೊ ಈಗಾಗಲೇ ಗೃಹಲಕ್ಷ್ಮಿ ಒಂದು ಅರ್ಜಿ ಸಲ್ಲಿಸಿರುವಂಥವ್ರು ಒಂದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ನೋಡಿ ಸ್ನೇಹಿತರೆ. ಆದಾಯ ತೆರಿಗೆ ಕಟ್ಟುವಂಥವ್ರು, ಅವರಿಗೆ ಒಂದು ಕಟ್ತಾ ಇದ್ರು ಅನರ್ಹತೆಯನ್ನು ಹೊಂದಿದ್ದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದರೆ ಸೊ ಅಂಥವರ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ. ಸೊ ಯಾರ್ದು ಒಂದು ಅರ್ಹತೆ ಉಳ್ಳವರಿಗೂ ಕೂಡ ಈ ಒಂದು ಆದಾಯ ತೆರಿಗೆ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆಯಲ್ಲ ಸ್ನೇಹಿತರೆ, ಸೊ ಆ ರೀತಿಯಾಗಿ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದ್ದರೆ ಅರ್ಹತೆ ಉಳ್ಳ ಒಂದು ಫಲಾನುಭವಿಗಳು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದ್ದರೆ ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ಸೊ ಈ ಒಂದು ಪತ್ರನ ಕಡ್ಡಾಯವಾಗಿ ಸಲ್ಲಿಸಬೇಕಂತ ಇದ್ದರೆ, ಸೊ ಆ ಒಂದು ಯಾವ ಪತ್ರ ಅಂತಂದರೆ ನೀವು ಮತ್ತು ಆ ಒಂದು ಪತ್ರವನ್ನು ಎಲ್ಲಿ ಸಲ್ಲಿಸಬೇಕಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನೀವೊಂದು ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಅಂತಂದರೂ ಕೂಡ ನಿಮಗೆ ಒಂದು ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ಒಂದು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ನಾವು ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಆದರೂ ಕೂಡ ನಮಗೆ ಒಂದು ಗೃಹಲಕ್ಷ್ಮಿ ಒಂದು ಅಪ್ಲಿಕೇಶನಲ್ಲಿ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ. ಸೊ ಹೀಗಾಗಿ ನಮಗೆ ಒಂದು ಟ್ಯಾಕ್ಸ್ ಪೇಯರನ್ನು ತೋರಿಸಬಾರದು ಅಂತ ಒಂದು ದೃಢೀಕರಣ ಪತ್ರವನ್ನು ನೀವೊಂದು ಸಲ್ಲಿಸಬೇಕಾಗುತ್ತೆ. ಆವಾಗ ಮತ್ತೆ ನಿಮಗೆ 11 ಮತ್ತು 12ನೇ ಕಂತಿನ ಎರಡೂ ಕೂಡ ಒಂದು ಹಣನ ಜಮಾ ಆಗ್ತದೆ ಸ್ನೇಹಿತರೆ. ಸೊ ಇದು ಮತ್ತೆ ಅರ್ಹತೆ ಉಳ್ಳಂಥವರಿಗೆ ಮಾತ್ರ, ಅರ್ಹತೆ ಉಳ್ಳವರಿಗೆ ಟ್ಯಾಕ್ಸ್ ಪೇಯರನ್ನು ತೋರಿಸ್ತಾ ಇದ್ದರೆ ಮಾತ್ರ ಅವರು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅನರ್ಹತೆ ಉಳ್ಳವರು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದರೆ ಸೊ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈಗಾಗಲೇ ಒಂದು ರದ್ದಾಗಲಿಕ್ಕೆ ರೇಷನ್ ಕಾರ್ಡ್ನ ರದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಪತ್ರನ ಕಡ್ಡಾಯವಾಗಿ ಸಲ್ಲಿಸಬೇಕಂತ ಒಂದು ಅಪ್ಡೇಟ್ ಇತ್ತು ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಒಂದು ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಇದೇ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು.